ನಮಸ್ತೆ. ಈ ದಿನ ನಾನು ನಿಮಗೆ ಡೆಕೋರೇಟಿವ್ ಪೇಪರ್ ಕಟ್ಟಿಂಗ್ನಿಂದ ಸುಂದರವಾದ ಆಕೃತಿ ಮಾಡೋದನ್ನು ಹೇಳ್ಕೊಡ್ತೀನಿ. 2 ಕಲರ್ ಶೀಟ್ ತಗೊಳ್ಳಿ, ಒಂದು ಕತ್ರಿ, ಒಂದು ಪೆನ್ಸಿಲ್ಲು ಮತ್ತು ಅದರ ಜೊತೆಯಲ್ಲಿ ಒಂದು ಗಮ್ಮು. ಇಷ್ಟು ತಗೊಂಡು ಈಗ ನಾವು ಕೆಲಸ ಶುರು ಮಾಡೋಣ. 2 ಪೇಪರ್ ಶೀಟ್ಸ್ ಇದೆಯಲ್ಲ, A4 ಸೈಜು ಕಲರ್ ಶೀಟ್ಸ್, ಡಿಫ್ರೆಂಟ್ ಕಲರ್ ಇರಲಿ. ನಾನು ಕಾಮನ್ ಕಲರ್ಸ್ ತೊಗೊಂಡಿದ್ದೀನಿ. ನೀವು ಚೆನ್ನಾಗಿರೋ ಕಲರ್ ಯೆಲ್ಲೋ, ರೆಡ್ಡು ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದನ್ನು ತಗೊಂಡು ಈ ಪೆನ್ಸಿಲ್ನಿಂದ ಒಂದು ರೌಂಡು ಸರ್ಕಲನ್ನು ಮಾರ್ಕ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿರೋ ಪೇಪರ್ನ ಆ ಥರ ಸರ್ಕಲ್, 2 ಸರ್ಕಲ್ ಬರುತ್ತೆ ಒಂದು ಶೀಟ್ ಒಂದು ಸೈಡಲ್ಲಿ. ಈ ಥರ ರೌಂಡ್ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನು ನಾವು ಸಿಸರ್ ತಗೊಂಡು ಆ ರೌಂಡನ್ನು ನೀಟಾಗಿ ಕಟ್ ಮಾಡಬೇಕು. ಆ ರೌಂಡನ್ನು ನೀಟಾಗಿ ಕಟ್ ಮಾಡಿದ್ದಾದ್ಮೇಲೆ ಮುಂದೆ ಹೇಳ್ತೀನಿ. ಫಸ್ಟ್ ಕಟ್ ಮಾಡಬೇಡ, ಸಮಯ ತಗೊಳ್ಳಿ, ನಿಧಾನವಾಗಿ ಮಾಡಿ. ಇದು ಸಿಂಪಲ್, ಮಾಡಿದ್ದಾದ್ಮೇಲೆ ವಾವ್ ಅನ್ನೋ ಥರ ಇರುತ್ತೆ. ಸಿಂಪಲ್ಲಾಗಿದ್ದರೆ ಸಾಕು, ಸಿಂಪಲ್ ಕಲರ್ಸು. ಈಗ ನಾವು ಆ ರೌಂಡ್ ಇರೋದನ್ನು ಅರ್ಧ ಫೋಲ್ಡ್ ಮಾಡ್ತೀವಿ. ಎಲ್ಲನೂ ಅರ್ಧ ಫೋಲ್ಡ್ ಮಾಡಬೇಡ. ಫಸ್ಟು ಆ ಕೆಲಸ ಮಾಡೋಣ. ರೌಂಡ್ ಆಗಿರುತ್ತಲ್ಲ, ಕಟ್ ಮಾಡ್ಕೊಂಡಿದ್ದೀವಲ್ಲ 2 ಕಲರು ಅರ್ಧ ನೋಡಿ ಎಲ್ಲ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಒಂದೊಂದೇ ತೊಗೊಂಡು ಕಲರ್ ಶೀಟ್ ಇರುತ್ತಲ್ಲ, ಫೋಲ್ಡ್ ಮಾಡಿದ್ದೀನಲ್ಲ, ಅದರಲ್ಲಿ ಮಧ್ಯಕ್ಕೆ ಅರ್ಧ ಹೀಗೆ ಲೈನು ಫೆವಿಕಾಲು ಅಥವಾ ಗಮ್ಮಲ್ಲಿ ಈ ಥರ ಅರ್ಧ ಎಲ್ಲದಕ್ಕೂ ಒಂದೇ ಲೈನು ಜಾಸ್ತಿ ಹಾಕಬಾರ್ದು. ಎಲ್ಲ ಕಲರೂ ನಾವು ಏನು ಕಟ್ ಮಾಡ್ಕೊಂಡಿರ್ತೀವೋ ಅದನ್ನೆಲ್ಲನೂ ನಾವು ಒಂದು ಲೈನ್ ಗಮ್ ಹಾಕ್ಬಿಟ್ಟು ಪೇಸ್ಟ್ ಮಾಡಿಬಿಡೋಣ. ಪೇಸ್ಟ್ ಆಗ್ತಾ ಇದೆ. ಟೈಮ್ ತಗೊಳ್ಳಿ, ಆ ಥರ ಪಡಬೇಡಿ. ಟೈಮ್ ತಗೊಳ್ಳಿ ನಿಧಾನವಾಗಿ. ಈಗ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು 2 ಪೀಸ್ ಇದೆ. ಈಗ ನೆಕ್ಸ್ಟ್ 2 ಸೈಡು, ಒಂದು ಸೈಡ್ ಆಯ್ತಲ್ವ. ಇವಾಗ ಮೇಲ್ಗಡೆ 2 ಲೈನು ನಾಮ, 2 ಲೈನ್, ಈ ಕಡೆ ಒಂದು ಲೈನು, ಆ ಕಡೆ ಒಂದು ಲೈನು ಹಾಕಿ ಅದನ್ನು ಫೋಲ್ಡ್ ಮಾಡಿರೋದು ಅದ್ರ ಮೇಲೆ ಇಟ್ಟು ಪ್ರೆಸ್ ಮಾಡಬೇಕು. ಇವಾಗ ಮತ್ತೆ 2 ಲೈನು, ಫಸ್ಟು ಒಂದು ಲೈನ್ ಒಳಗಡೆ ಹಾಕಿದ್ವು, ಇವಾಗ ಮೇಲ್ಭಾಗದಲ್ಲಿ 2 ಲೈನು ಗಮ್ಮು, 2 ಲೈನ್ ಗಮ್ ಹಾಕಬೇಕು. ಈ ಥರ ಎಲ್ಲನೂ ಒಂದ್ರ ಮೇಲೊಂದು ಪೇಸ್ಟ್ ಮಾಡ್ಕೊಂಡು ಬರೋಣ. ಒಂದು 15 ಕಲರ್ ಶೀಟ್ಸ್ ಇರಬೇಕು ಆ ರೌಂಡ್ಸು, ಜಾಸ್ತಿನೂ ಬೇಡ, ಒಂದು 15 ಇದ್ದರೆ ಸಾಕು. ಆ ಥರ ಮಾಡಿಕೊಂಡು ತುಂಬ ಸುಂದರವಾಗಿರುತ್ತಿದ್ದು. ಇದು ನಮ್ಮ ದೀಪಾವಳಿ ಹಬ್ಬಕ್ಕೆ ಅದಕ್ಕೆಲ್ಲ ನಾವು ದೊಡ್ಡ ಇದು ನಾನು ಚಿಕ್ಕ ಸೈಜ್ ಮಾಡಿದ್ದೀನಿ, ನೀವು ದೊಡ್ಡ ಸೈಜ್ ಮಾಡ್ಬೋದು. ಆ ದೊಡ್ಡ ಸೈಜಲ್ಲಿ ನಾನು ರೌಂಡ್ ಇರೋ ಬದಲು ಡಿಸೈನಾಗಿ ಕಟ್ ಮಾಡ್ಕೊಳ್ಬೋದು. ಅದನ್ನು ತೋರಿಸ್ತೀನಿ ಇನ್ನೊಂದು ದಿನ. ರೌಂಡ್ ಆಗಿರೋದು ನಾನು ಇವಾಗ ತೋರಿಸ್ತಾ ಇದ್ದೀನಿ, ಇನ್ನೊಂದು ದಿನ ಡಿಸೈನ್ ಆಗಿರೋದು ತೋರಿಸ್ತೀನಿ. ಇವಾಗ 2 ಸೈಡು ಗಮ್ ಹಾಕಿದ್ರಲ್ಲ, ಇವಾಗ ಅದನ್ನು ಓಪನ್ ಮಾಡಬೇಕು, ಡ್ರೈ ಆಗಿರೋದನ್ನು. ವಾವ್, ನೋಡ್ತಾ ಇರಿ ಎಷ್ಟು ಚೆನ್ನಾಗಿರುತ್ತೆ. ನೋಡು, ಇವಾಗ ಇದಕ್ಕೆ ಗಮ್ ಹಾಕಬೇಕು ಲಾಸ್ಟು. ಅದೇ ಥರ ಆವಾಗಲೇ ಯಾವ್ದು ಮಾಡಿದ್ವೋ ಅದೇ ಥರ ಗಮ್ ಹಾಕ್ಬಿಟ್ಟು ಪೇಸ್ಟ್ ಮಾಡ್ತಾ ಇರಬೇಕು. ಇವಾಗ ನೋಡಿ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಓಕೆ, ಥ್ಯಾಂಕ್ ಯು.